ಸರಿ, ನಮಸ್ಕಾರ ಆಚಾರ್ಯ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಕಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸಂ ನತ್ವಾ ಗುರುನಪಿ ಜಗನ್ನಾಥಾಖ್ಯೇಕಿನ ಯತ್ನಾಗ್ರೇತೆ ಸೂತ್ರದೀಪಿಕಾಂ ಚಿತ್ರೈಪದೇಶು ಕಾಮಧೇನು ವಿದ್ಯಾಪೀಠ ವಿಧಾತಾರೋ ವಿದ್ಯಾಭಾರತಿ ಶಂಕರಂ ವಿದ್ಯಾರ್ಥಿ ವತ್ಸಲಂ ವಂದೇ ಸ್ಮರಣೆ ಸಿದ್ಧಂತಿ ಶ್ರೀ ಗುರುಭ್ಯೋ ಹರಿ ಓಂ. ಅಂತರ್ಯಾಮ್ಯಧಿಕರಣ 18ನೇ ಸೂತ್ರ. ಓಂ ಅಂತರ್ಯಾಮ್ಯಧಿ ದೈವಾದಿಷು ತದ್ಧರ್ಮ ವ್ಯಪದೇಶಾತ್. ಓಂ ಅಂತರ್ಯಾಮ್ಯಧಿ ದೈವಾದಿಷು ತದ್ಧರ್ಮ ವ್ಯಪದೇಶಾತ್. ಓಂ ಓಂ ಅಂತರ್ಯಾಮ್ಯಧಿ ದೈವಾದಿಷು ತದ್ಧರ್ಮ ವ್ಯಪದೇಶಾತ್. ಓಂ. ಇಲ್ಲಿ ಇದಕ್ಕೆ ಅಂತರ್ಯಾಮ್ಯಧಿಕರಣ ಅಂತ ಹೆಸರು. ಹಿಂದೆ ವಿಚಾರ ಮಾಡಿದ್ದು ಅಂತರಧಿಕರಣ ಅಂತ. ಎರಡಕ್ಕೂ ವ್ಯತ್ಯಾಸವಿದೆ. ಏನು ವ್ಯತ್ಯಾಸ ಅಂತಂದ್ರೆ, ಅಂತರಧಿಕರಣದಲ್ಲಿ ಮಾಡಿದ್ದೇನೆಂದ್ರೆ, ಭಗವಂತ ಅಂತಃಪ್ರವಿಷ್ಟನಾಗಿದ್ದು ರಮಣ ರೂಪನಾಗಿದ್ದಾನೆ ಅಂತ ಅನ್ನೋದನ್ನು ಸಮರ್ಥನೆ ಮಾಡಿದ್ರು. ಅಂತಸ್ಥಿತ್ವ ರಮಣಕೃತ, ಇದು ಶ್ರೀಮದಾಚಾರ್ಯ ಹೇಳಿದ್ದು. ಅಂದ್ರೆ ಚಕ್ಷುರೇಂದ್ರಿಯದ ಒಳಗೆ ಇರೋದಷ್ಟೇ ಅಲ್ಲ, ಇದ್ದುಕೊಂಡು ತಾನು ರಮಣ ರೂಪನಾಗಿದ್ದಾನೆ ಅಂತ ಅನ್ನೋದನ್ನು ಅಂತರಧಿಕರಣದ ಸಿದ್ಧಾಂತ, ಪ್ರಮೇಯ. ಈ ಅಂತರ್ಯಾಮ್ಯಧಿ ದೈವಾದಿಷು ತದ್ಧರ್ಮೋಪದೇಶಾತ್ ಅಂತನೋ ಸೂತ್ರದ ಪ್ರಮೇಯವು ಏನಂದ್ರೆ, ಚಕ್ಷುರಾದಿಗಳ ಒಳಗಡೆಗೆ ಇದ್ದು ನೇಮನವನ್ನು ಮಾಡ್ತಾನೆ. ಎರಡೂ ಪೂರ್ಣ ವ್ಯತ್ಯಾಸ. ಹೇಗೆ ವ್ಯತ್ಯಾಸ ಅಂತನೋದು ನಾನು ತಿಳಿಸ್ತಾ ಹೋಗ್ತೇನೆ ಕೊನೆಗೆ. ಎರಡಕ್ಕೂ ವ್ಯತ್ಯಾಸ ಏನಿದೆ ಅಂತನೋದನ್ನು ಶಬ್ದದಿಂದ ತಿಳ್ಕೊಳ್ಬೇಕು. ಚಕ್ಷುರಾದಿ ಇಂದ್ರಿಯದಲ್ಲಿ ಇದ್ದು ರಮಣ ರೂಪನಾಗಿದ್ದಾನೆ ಅಂತನ್ನೋದು ಅಂತರಧಿಕರಣದ ಪ್ರಮೇಯ. ಅಂತರ್ಯಾಮ್ಯಧಿಕರಣದ್ದು ಚಕ್ಷುರಾದಿಗಳ ಒಳಗಡೆಗೆ ಇದ್ದು ನಿಯಮನ ಮಾಡ್ತಾನೆ ಅಂತ ಅನ್ನೋದು ಅಂತರ್ಯಾಮ್ಯಧಿಕರಣದ ಪ್ರಮೇಯ. ಅದನ್ನೇ ಶ್ರೀಮದಾಚಾರ್ಯರು ಕ್ರಿಯಾಭಾವಾಖ್ಯ ಮುಚ್ಚತೆ, ಅಂತರ್ಯಾಮ್ ಅಂತರಶ್ಚೇತಿ ಕ್ರಿಯಾಭಾವಾಖ್ಯ ಮುಚ್ಚತೆ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ವ್ಯತ್ಯಾಸವನ್ನು ತೋರಿಸ್ಕೊಟ್ಟಿದ್ದಾರೆ. ಇರಲಿ, ಈ ಅಧಿಕರಣದಲ್ಲಿ ಇದರಲ್ಲಿ ಅಧಿದೈವ ಅಂತನೋ ಶಬ್ದ ಯಾಕೆ ಇಟ್ಟಿದ್ದಾರೆ ಅದೆಲ್ಲ ವಿಚಾರ ಮಾಡೋಣ. ಮೊಟ್ಟ ಮೊದಲಿಗೆ ಸಂಶಯ, ಪೂರ್ವಪಕ್ಷ, ಸಿದ್ಧಾಂತವನ್ನು ಮಾಡೋಣ. ಇಲ್ಲಿ ಈ ಅಧಿಕರಣದ ವಿಷಯವಾಕ್ಯ ಏನು ಅಂತಂದ್ರೆ, ಏಷ ಆತ್ಮ ಅಂತರ್ಯಾಮಿ ಇತಿ ಶ್ರುತ್ಯುಕ್ತಃ ಅಂತರ್ಯಾಮಿ ವಿಷ್ಣುರೇವ ನ ಪ್ರಧಾನಾದಿಃ. ಏಷ ಆತ್ಮ ಅಂತರ್ಯಾಮಿ.
ಅದು ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ, ಪೂರ್ಣ ಶ್ರುತಿ ಬೃಹದಾರಣ್ಯಕ ವಾಕ್ಯ ಇದು. ಯಃ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾ ಅಂತರೋಹ ಯಂ ಪೃಥಿವೀ ನವೇದ ಯಸ್ಯ ಪೃಥಿವೀ ಶರೀರಂ ಯಃ ಪೃಥಿವೀಂ ಅಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮ್ಯಮೃತಃ. ಮುಖ್ಯವಾಗಿ ಇಲ್ಲಿ ಹಿಂದಿಂದೆಲ್ಲ ವಾಕ್ಯ ಬೇಕು, ಕೊನೆಯ ವಾಕ್ಯ ಇದೆ ನೋಡ್ರಿ, ಅದು ಪ್ರಧಾನ. ಯಃ ಪೃಥಿವೀಂ ಅಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮ್ಯಮೃತಃ. ಯಮಯತಿ ಅಂತ ಅನ್ನೋ ಶಬ್ದಕ್ಕೆ ಯಮ ನಿಯಮನೆ ಧಾತು, ಅಂದ್ರೆ ನಿಯಮನವನ್ನು ಮಾಡುತ್ತಾನೆ, ನಿಯಾಮಕನಾಗಿದ್ದಾನೆ ಅಂತ ಅಭಿಪ್ರಾಯ. ಪೃಥಿವ್ಯಾದಿಗಳಲ್ಲಿ ಇದ್ದು, ಪೃಥ್ವಿ ಅಂತ ಅನ್ನೋ ಶಬ್ದಕ್ಕೆ ದೇವತೆಗಳು ಅಂತ ಅಭಿಪ್ರಾಯ. ಅಂದ್ರೆ ಯಃ ಪೃಥಿವ್ಯಾಂ ತಿಷ್ಠನ್, ಆ ಪೃಥ್ವಿ ಶಬ್ದ ವಾಚ್ಯರಾದ ದೇವತೆಗಳಲ್ಲಿ ಇದ್ದು, ಪೃಥಿವಿಯ ಅಂತರಹ ಅಂದ್ರೆ ಪೃಥಿವ್ಯಾದಿಗಳ ಒಳಗಡೆಗೆ ಇದ್ದಾನೆ ಭಗವಂತ. ಅವನು ಯಾರು? ಅವನ ಸಾಮರ್ಥ್ಯವೇನು? ಎಂ ಪೃಥಿವಿ ನವೇದ, ಪೃಥಿವಿಯನ್ನು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿಯೇ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಪೃಥಿವಿಯನ್ನು ತಿಳಿಯೋದಕ್ಕೆ ಸಾಧ್ಯವಿಲ್ಲ ಅಂದ್ರೆ ಅರ್ಥವೇನು? ಜಡವಾದ ಪೃಥಿವಿಯನ್ನು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಅರ್ಥವಾ? ಹಾಗಲ್ಲ. ದೇವತಾ ಅಂತ, ಪೃಥ್ವಿ ಅಂತ ಅನ್ನೋ ಶಬ್ದಕ್ಕೆ ದೇವತಾ ಅಂತ ಅಭಿಪ್ರಾಯ. ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಎಂ ಪೃಥಿವೀ ಶರೀರಂ, ಪೃಥಿವಿಯೇ ಶರೀರವಾಗಿದೆಯೋ, ಯಃ ಪೃಥಿವೀ ಅಂತರೋ ಯಮಯತಿ, ಪೃಥಿವಿಯ ಒಳಗಿದ್ದು ನಿಯಮನವನ್ನು ಮಾಡ್ತಾನೋ, ಏಷತೆ ಆತ್ಮ, ಅವನೇ ಆತ್ಮ, ಅಂತರ್ಯಾಮಿ ಅಂತಿಷ್ಟ ಅಭಿಪ್ರಾಯ. ಇಲ್ಲಿ ಏಷತೆ ಆತ್ಮ ಅಂತರ್ಯಾಮಿ ಅಂತ ಹೇಳುವಾಗ ಇಲ್ಲಿ ಅಂತರ್ಯಾಮಿ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತ ಇಷ್ಟು ನಮಗೆ ಗೊತ್ತಾಗುತ್ತೆ. ಈ ಅಂತರ್ಯಾಮಿ ಆದವರು ಯಾರು ಅಂದ್ರೆ ವಿಷ್ಣುರೇವನ ಪ್ರಧಾನಾದಿಹಿ, ವಿಷ್ಣುವೇ ಅಂತರ್ಯಾಮಿ ಅಂತ ಹೇಳಬೇಕೇ ಹೊರತು ಪ್ರಧಾನ ಅಂತ ಹೇಳಬಾರದು. ಪ್ರಧಾನ ಅಂತನೋ ಶಬ್ದಕ್ಕೆ ಪ್ರಧಾನ ಅಂದ್ರೆ ಪ್ರಧಾನ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ, ಅಥವಾ ಜೀವ, ಯಾರೂ ಅಲ್ಲ. ಇಲ್ಲಿ ಸಂದೇಹ ಇಷ್ಟು ಬರುತ್ತೆ, ಏಷತೆ ಆತ್ಮ ಅಂತರ್ಯಾಮ್ಯ ಮೃತಃ ಅಂತ ಹೇಳ್ತಾ ಇರುವಾಗ ಸಾಂಖ್ಯ ಮತದ ಸ್ಮೃತಿ ಇದೆ. ಆ ಸಾಂಖ್ಯ ಮತದ ಸ್ಮೃತಿಯಲ್ಲಿ ಹೇಳಲ್ಪಟ್ಟ ಪ್ರಧಾನ ಪ್ರಕೃತಿ ಇದು ಯಾಕೆ ಅಂತರ್ಯಾಮಿ ಅಂತ ಆಗಬಾರದು? ಅಥವಾ ಜೀವ ಯಾಕೆ ಅಂತರ್ಯಾಮಿ ಅಂತ ಆಗಬಾರದು? ಪೂರ್ವ ಪಕ್ಷ ಹೇಳ್ತಾರೆ ಪ್ರಕೃತಿಯೇ ಅಂತರ್ಯಾಮಿ ಅಂತ ಹೇಳಬೇಕು ಅಂತಂತಾರೆ. ಯಾಕೆ ಪ್ರಕೃತಿ ಅಂತ ಹೇಳಬೇಕು ಅಂತಂದ್ರೆ, ಪ್ರಕೃತಿ ಅಂತ ಅನ್ನೋದು ಸಮಗ್ರವಾದ ಜಗತ್ತಿಗೆ ಉಪಾದಾನ ಕಾರಣವಾಗಿದೆ. ಮೂಲ ಪ್ರಕೃತಿ, ಆ ಮೂಲ ಪ್ರಕೃತಿಯಿಂದಲೇನೆ ಈ ಜಗತ್ತಿನ ಉತ್ಪತ್ತಿ ಎಲ್ಲವೂ ಆಗಬೇಕಾಗಿದೆ. ಉಪಾದಾನ ಕಾರಣ ಅಂತಂದ್ಮೇಲೆ ಕಾರ್ಯದಿಂದ ಅಭಿನ್ನವಾಗಿರುತ್ತೆ. ಉದಾಹರಣೆಗೆ ಘಟಕ್ಕೆ ಉಪಾದಾನ ಕಾರಣವಾದದ್ದು ಮೃತ್ಯು. ಸೊ ಉಪಾದಾನ ಕಾರಣವಾದ ಮೃತ್ಯುಗೂ ಘಟಕ್ಕೂ ಅಭೇದವಿದೆ. ಘಟದಲ್ಲಿ ಉಪಾದಾನದ ಪ್ರವೇಶ ಇರುತ್ತೆ, ಭೇದ ಅಂತ ಸಿದ್ಧಾಂತ, ಅಭೇದವೂ ಇದೆ. ಹಾಗಾಗಿಯೇನೆ ಪೃಥಿವಿಯಾದಿ ಶರೀರ ಅಥವಾ ಪೃಥಿವಿಯಲ್ಲಿ ಇರೋದು ಎಲ್ಲವೂ ನಮಗೆ ಉಪಪನ್ನವಾಗತ್ತೆ. ಹಾಗಾಗಿ ಪ್ರಕೃತಿಯೇ ನಮಗೆ ಅಂತರ್ಯಾಮಿ ಅಂತ ತಿಳಿದುಕೊಳ್ಳಬೇಕು. ಆಯ್ತು ರೀ, ಹಾಗಾದ್ರೆ ಇಲ್ಲೊಂದು ವಿಚಾರ ಏನಂದ್ರೆ, ಅಂತರ್ಯಾಮಿ ಆಗಿರುವುದು ಅಂತ ಅನ್ನೋದು ಅಷ್ಟೇ ವಿಚಾರ ಮಾಡ್ತಾ ಇಲ್ಲಿ ಅಂತರ್ಯಾಮಿಯಾಗಿದ್ದು ನಿಯಮನವನ್ನು ಮಾಡ್ಬೇಕಲ್ವಾ? ಪ್ರಕೃತಿ ಇದೊಂದು ಜಡ ಪದಾರ್ಥ, ಅದೇನು ಜಗತ್ತನ್ನು ನಿಯಮನ ಮಾಡತ್ತೆ? ನಿಯಾಮಕನಾಗಬೇಕು ಅಂದ್ರೆ ಚೇತನ ನಿಯಾಮಕನೋ ಹೌದೋ ಅಲ್ಲವೋ ಅಂತನೋ ಪ್ರಶ್ನೆ. ಪ್ರಕೃತಿ ಜಡವಾದದ್ದು, ಅದೇನು ನಿಯಮನ ಮಾಡತ್ತೆ? ಅದರ ಅಭಿಪ್ರಾಯ ಪೂರ್ವ ಪಕ್ಷರು ಹೇಳ್ತಾರೆ ಹಾಗಲ್ಲ, ಇಲ್ಲಿ ನಿಯಾಮಕತ್ವ ಇದು ಗೌಣವಾಗಿದೆ, ಮುಖ್ಯವಾಗಿಲ್ಲ ಅಂತ ಹೀಗೆ ಬಿಡ್ತಾರೆ. ಒಟ್ಟು ಪ್ರಕೃತಿಯನ್ನು ನಾವು ಅಂತರ್ಯಾಮಿಯಾಗಿ ಹೇಳೋಣ ಅಂತ ಒಂದು ಪೂರ್ವ ಪಕ್ಷ, ಅಥವಾ ಜೀವನೇ ಅಂತರ್ಯಾಮಿ ಅಂತ ಹೇಳೋಣ ಅಂತ ಮತ್ತೊಂದು ಪಕ್ಷ. ಈ ಅಂತರ್ಯಾಮಿ ಅಧಿಕರಣದಲ್ಲಿ ಅಂತರ್ಯಾಮಿ ಆಗಿರೋರು ಯಾರು ಅಂತಂದ್ರೆ ಪ್ರಕೃತಿ ಬೇಡ, ಭಗವಂತ ಬೇಡ, ಜೀವನೇ ಅಂತರ್ಯಾಮಿ ಅಂತ ಹೇಳೋಣ. ಯಾಕೆ? ಪೃಥಿವ್ಯಾದಿ ಶರೀರತ್ವಾದಿಗಳು ಜೀವನಿಗೆ ಕೂಡತ್ತೆ. ಯಾಕೆ?
ಪೃಥ್ವಿಯಾದಿ ಪಂಚಭೂತಗಳಿಂದಲೇ ನಮ್ಮ ಶರೀರ ನಿರ್ಮಾಣವಾದದ್ದು. ಹಾಗಾಗಿ ಶರೀರತ್ವಾದಿಗಳು ಜೀವನ ವಿಷಯದಲ್ಲಿ ನಮಗೆ ಸಮಂಜಸವಾಗತ್ತೆ ಅಂತನೋ ಕಾರಣಕ್ಕಾಗಿ ಅಂತರ್ಯಾಮಿಯಾಗಿ ಈ ದೇಹದ ಒಳಗಡೆ ಇರುವವನು ಜೀವನೇ ಅಂತ ಹೇಳೋಣ. ಸೊ ಏನಾಯ್ತು, ಒಂದ ಪ್ರಕೃತಿ ಅಥವಾ ಮತ್ತೊಂದು ಪೂರ್ವಪಕ್ಷದ ಪ್ರಕಾರ ಜೀವ ಅಂತ ಆಗಲಿ. ಆದರೆ ಭಗವಂತ ಇವನು ಅಂತರ್ಯಾಮಿ ಅಲ್ಲ. ಅಂತರ್ಯಾಮಿಯಾಗಿ ಇದ್ದು ನಿಯಮನವನ್ನು ಮಾಡೋದು. ಏಷತೆ ಅಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮ್ಯಮೃತ. ಅಂತರ್ಯಾಮಿಯಾಗಿ ಇರಬೇಕು ಹಾಗೂ ನಿಯಮನ ಮಾಡಬೇಕು. ಈ ಎರಡೂ ಕಾರ್ಯವನ್ನು ಭಗವಂತ ಮಾಡ್ತಾನೆ ಅಂತ ಹೇಳಬೇಡಿ ಅಂತ ಪೂರ್ವಪಕ್ಷ ಬಂದ್ರೆ ಅದಕ್ಕೆ ಸಿದ್ಧಾಂತ ಅಧಿದೈವಾದಿಷು ಅಂತರ್ಯಾಮಿಯಾದವನು ವಿಷ್ಣುರೇವ. ಅಂತರ್ಯಾಮಿ ವಿಷ್ಣುರೇವ, ಇದು ಪ್ರತಿಜ್ಞೆ. ಅಂತರ್ಯಾಮಿಯಾದದ್ದು ಪ್ರಕೃತಿ ಅಲ್ಲ ಅಥವಾ ಜೀವನ ಆಗಲಿ, ಯಾರೂ ಅಂತರ್ಯಾಮಿ ಅಲ್ಲ, ವಿಷ್ಣುವೇ. ಯಾಕೆ? ಅಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್. ಅಧಿದೈವಾದಿಷು ಅಂತನೋ ಶಬ್ದಕ್ಕೆ ಅಧಿದೈವ, ಅಧ್ಯಾತ್ಮ, ಅಧಿಭೂತಾದಿ ಪ್ರಕರಣೇಶು. ಅಧಿದೈವ ಪ್ರಕರಣ, ಅಧ್ಯಾತ್ಮ ಪ್ರಕರಣ, ಅಧಿಭೂತ ಪ್ರಕರಣ. ದೈವಂ ಅಧಿಕೃತ್ಯ ನಾವಿದನ್ನು ಅರ್ಥವನ್ನು ಮಾಡಿಕೊಳ್ಬೇಕು ಅಂದ್ರೆ ಅಧಿದೈವ ಅಂತ ಶಬ್ದ ಅಭಿಪ್ರಾಯಕ್ಕೆ ದೈವಂ ಅಧಿಕೃತ್ಯ ಪ್ರವೃತ್ತವಾದದ್ದು ಅಧಿದೈವ ಪ್ರಕರಣ. ಅಧ್ಯಾತ್ಮ ಅಂದ್ರೆ ದೇಹಗಳು, ಅದನ್ನು ಅಧಿಕೃತ್ಯ ಉದ್ದೇಶಿಸಿಕೊಂಡು ಪ್ರವೃತ್ತವಾದ ಪ್ರಕರಣ ಇದು ಅಧ್ಯಾತ್ಮ ಪ್ರಕರಣ. ಅಧಿಭೂತ, ಅಧಿಭೂತ ಅಂದ್ರೆ ಭೂತ ಅಂದ್ರೆ ಪಂಚಭೂತಗಳು, ಪೃಥ್ವಿ ತೇಜ ವಾಯು ಆಕಾಶಗಳು. ಇವುಗಳನ್ನು ಅಧಿಕೃತ್ಯ ಉದ್ದೇಶಿಸಿಕೊಂಡು ಪ್ರವೃತ್ತವಾದ ಯಾವೊಂದು ಪ್ರಕರಣವೋ ಅದು ಅಧಿಭೂತ ಪ್ರಕರಣ. ಹೀಗೆ ಅಧಿದೈವ ಪ್ರಕರಣ, ಅಧ್ಯಾತ್ಮ ಪ್ರಕರಣ, ಅಧಿಭೂತ ಪ್ರಕರಣ ಇತ್ಯಾದಿಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ತದ್ಧರ್ಮ ವ್ಯಪದೇಶಾತ್. ತದ್ಧರ್ಮ ವ್ಯಪದೇಶಾತ್ ಅಂತಂದ್ರೆ ತತ್ ಅಂದ್ರೆ ತಸ್ಯ ಧರ್ಮ, ಅದು ತದ್ಧರ್ಮ. ಅಥವಾ ತಸ್ಮಿನ್ ಅಂತ ತತ್ ಅಂತ ಶಬ್ದಕ್ಕೆ ತಸ್ಮಿನ್ ಅಂದ್ರೆ ಅಂತರ್ಯಾಮಿನಿ ಅಂತ ಒಂದು ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಹೇಳೋದು ಅದು ಅಂತರ್ಯಾಮಿಯಲ್ಲಿ ತದ್ಧರ್ಮ. ಮತ್ತೆ ತತ್ ಅಂತ ಶಬ್ದ ತೆಗೆದುಕೊಂಡು ತಸ್ಯ ಧರ್ಮ ಅಂದ್ರೆ ಭಗವಂತನ ಧರ್ಮವನ್ನು. ಯಾವುದದು? ಯಂ ಪೃಥಿವೀ ನ ವೇದ ಯಃ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಮಂತರೋ ಯಂ ಪೃಥಿವೀ ನ ವೇದ ಯಸ್ಯ ಪೃಥಿವೀ ಶರೀರಂ ಯಃ ಪೃಥಿವ್ಯಾಮಂತರೋ ಯಮಯತಿ ಎಂಬುದಾಗಿ ಅಲ್ಲಿ ಪೃಥಿವ್ಯಾದಿ ಅವಿದಿತತ್ವ ಒಂದು ಧರ್ಮ. ವಿದಿತ ಅಂದ್ರೆ ತಿಳಿಯೋದು, ಅವಿದಿತ ಅಂದ್ರೆ ತಿಳಿಯಲ್ಪಡದೇ ಇರೋದು. ಎಂ ಪೃಥಿವೀ ನವೇದ, ಸೊ ಅವಿದಿತತ್ವ. ಆಮೇಲೆ ಪೃಥಿವೀ ಮಂತರಹ ಅಂತ ಹೇಳಿ ಅಂತರತ್ವವನ್ನು. ಆಮೇಲೆ ಯಮಯತಿ ಎಂಬುದಾಗಿ ನಿಯಾಮಕತ್ವವನ್ನು. ಮೂರಂಶ: ಅವಿದಿತತ್ವ, ಅಂತರತ್ವ, ನಿಯಾಮಕತ್ವ. ಈ ಧರ್ಮಗಳು ಯಾರ್ದು? ಪೃಥಿವ್ಯಾದಿ ಅವಿದಿತತ್ವ ಹಾಗೂ ಅಂತರತ್ವ, ನಿಯಾಮಕತ್ವ ಎಲ್ಲವೂ ಕೇವಲ ಭಗವಂತನಿಗೆ ಮಾತ್ರ ಉಪಪನ್ನವಾಗತ್ತೆ. ಹಾಗಾಗಿ ಇದು ಭಗವಂತನ ಧರ್ಮ. ಅವಿದಿತತ್ವ ಅಂದ್ರೆ ಏನಾಚಾರ್ಯ? ಅದನ್ನೇ ಹೇಳಿದೆ. ವಿದಿತ ಅಂದ್ರೆ ತಿಳಿಯಲ್ಪಡೋದು. ನಾನು ನಿಮ್ಮನ್ನು ತಿಳಿದೆ. ಹಾಗೆ ಅವಿದಿತ ಅಂದ್ರೆ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಪೂರ್ಣವಾಗಿ. ಅವಿದಿತ, ನ ವಿದಿತ, ಯಾವುದು ತಿಳಿಯಲ್ಪಡೋದಿಲ್ಲವೋ ಅದು ಅವಿದಿತ. ಯಾರನ್ನು ಪೂರ್ಣವಾಗಿ ಯಾರು ತಿಳಿದಿಲ್ಲ? ಭಗವಂತನನ್ನು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಸೊ ಭಗವಂತ ಅವಿದಿತ. ಈ ಅವಿದಿತತ್ವ ಯಾರಿಗೆ ಬರುತ್ತೆ? ಕೇವಲ ಭಗವಂತನಿಗೆ ಮಾತ್ರ ಬರುತ್ತೆ. ಅಷ್ಟೇ ಇದ್ರ ಅಭಿಪ್ರಾಯ. ತಿಳಿಯಲ್ಪಟ್ಟಿಲ್ಲ ಅಂದ್ರೆ ದೇವರನ್ನು ಯಾರೂ ತಿಳಿದಿಲ್ವಾ, ಹಾಗಾದ್ರೆ ಮೋಕ್ಷ ಹೇಗೆ ಅಂದ್ರೆ ಅಭಿಪ್ರಾಯ ತಿಳಿದಿದ್ದಾರೆ, ಪೂರ್ಣವಾಗಿ ತಿಳಿದಿಲ್ಲ. ಲಕ್ಷ್ಮ್ಯಾದಿಗಳು ಕೂಡ ಭಗವಂತನನ್ನು ಪೂರ್ಣವಾಗಿ ತಿಳಿಯಲ್ಪಡೋದಕ್ಕೆ ಸಾಧ್ಯವಿಲ್ಲ.
ಸೊ ಅದು ಭಗವಂತನ ಲಕ್ಷಣ. ಅದು ವೇದಗಳೇ, ಅನಂತವಾದ ವೇದಗಳೇ ಭಗವಂತನನ್ನು ಪೂರ್ಣವಾಗಿ ಕೊಂಡಾಡೋದಕ್ಕೆ ಸಾಧ್ಯವಿಲ್ಲ ಅಂತಂತಾರೆ. ಹಾಗಾಗಿ ಪೃಥಿವೀ ನವೇದ ಹಾಗೂ ಪೃಥಿವೀ ಮಂತರಃ ಎರಡನೇದ್ದು, ಮೂರನೇದ್ದು ಯಮಯತಿ. ಅವಿದಿತತ್ವ, ಅಂತರತ್ವ, ನಿಯಾಮಕತ್ವ, ಈ ಮೂರು ಧರ್ಮಗಳು. ಈ ಮೂರೂ ಧರ್ಮಗಳನ್ನು ವ್ಯಪದೇಶಾತ್ ಅಂತರ್ಯಾಮಿಯಾದ ಭಗವಂತನ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಪ್ರಕೃತಿಯ ಧರ್ಮಗಳು ಹೇಳಿಲ್ಲ. ಅಧಿದೇವ, ಅಧಿಭೂತ, ಅಧ್ಯಾತ್ಮ ಪ್ರಕರಣದಲ್ಲಿ ಅಂತರ್ಯಾಮಿಯಾದದ್ದು ಪ್ರಕೃತಿ ಪ್ರಧಾನ, ಜಡವಾದ ಮೂಲ ಪ್ರಕೃತಿ. ಅದೇ ನಮಗೆ ಅಂತರ್ಯಾಮಿ ಅಂತ ಹೇಳಬೇಕಾಗಿದ್ದರೆ ಅಲ್ಲಿ ನಮಗೆ ಜಡವಾದ ಪ್ರಕೃತಿಯ ಧರ್ಮವನ್ನು ಹೇಳಬೇಕಾಗಿತ್ತು. ಜಡವಾದ ಪ್ರಕೃತಿಯ ಧರ್ಮವೇನು ಅಂದ್ರೆ ಸಮಗ್ರವಾದ ಜಗತ್ತಿಗೆ ಉಪಾದಾನ ಕಾರಣ. ತ್ರಿಗುಣತ್ವ, ಸತ್ವಗುಣ, ರಜೋಗುಣ, ತಮೋಗುಣ, ತದಾತ್ಮಕವಾದದ್ದು ಮೂಲ ಪ್ರಕೃತಿ. ಸೊ ತ್ರಿಗುಣತ್ವಾದಿಗಳನ್ನು ಹೇಳಬೇಕಾಗಿತ್ತು, ಅದನ್ನು ಹೇಳಿಲ್ಲ. ಅಥವಾ ಜೀವನ ಧರ್ಮವನ್ನು ಹೇಳಬೇಕಾಗಿತ್ತು, ಶಾರೀರತ್ವಾದಿಗಳು. ಶಾರೀರ ಅಂದ್ರೆ ಶರೀರವನ್ನು ಪಡೆದವನು, ಶಾರೀರ. ಹೀಗೆ ಏನಾದ್ರೂ ಜೀವನ ಧರ್ಮವನ್ನಾದ್ರೂ ಏನಾದ್ರೂ ಒಂದು ಹೇಳಬೇಕಾಗಿತ್ತು. ಪ್ರಕೃತಿಯ ಧರ್ಮವನ್ನು ಹೇಳಿಲ್ಲ, ಜೀವನ ಧರ್ಮವನ್ನು ಹೇಳಿಲ್ಲ. ಕೇವಲ ಅವಿದಿತತ್ವ, ಅಂತರತ್ವ, ನಿಯಾಮಕತ್ವ ಮೊದಲಾದ ಪರಮೇಶ್ವರನ ಧರ್ಮವನ್ನು, ಭಗವಂತನ ಧರ್ಮವನ್ನು ಹೇಳಿದ್ದಾರೆ. ಹಾಗಾಗಿ ಭಗವಂತನೇ ಅಂತರ್ಯಾಮಿಯಾಗಿದ್ದು ನಿಯಮನವನ್ನು ಮಾಡ್ತಾನೆ, ನಿಯಾಮಕತ್ವವನ್ನು ಪಡೆದಿದ್ದಾನೆ ಅಂತ ತಿಳಿದುಕೊಳ್ಳಬೇಕು. ಅದನ್ನೇ ಕೊನೆಯ ವಾಕ್ಯದಲ್ಲಿ ಹೇಳಿದ್ರು ನೋಡ್ರಿ. ತಸ್ಯ ಯಂ ಪೃಥಿವೀ ನವೇದ ಇತಿ ಶ್ರುತೌ ಉಕ್ತಸ್ಯ, ಈ ಶ್ರುತಿಯಲ್ಲಿ ಉಕ್ತಸ್ಯ ಹೇಳಲ್ಪಟ್ಟ ಅವಿದಿತತ್ವಾದಿ, ಅವಿದಿತತ್ವ ಅಂದ್ರೆ ನಾವಿಷ್ಟುವರೆ ತಿಳಿದಿದ್ದು, ತಿಳಿಯಲ್ಪಡದೇ ಇರುವ ಸ್ವಭಾವವನ್ನು ಪಡೆದವನು ಭಗವಂತ. ಆ ಅವಿದಿತತ್ವ ಹಾಗೂ ಆದಿಪದ ಅವಿದಿತತ್ವಾದಿ ಎನ್ನುವುದರಿಂದ ಇನ್ನು ಉಳಿದ ಎರಡು ಧರ್ಮವನ್ನು ಈ ಶ್ರುತಿಯಲ್ಲಿ ಹೇಳಿದ ಇನ್ನು ಉಳಿದ ಎರಡು ಧರ್ಮ ಯಾವುದದು? ಪೃಥಿವೀಂ ಅಂತರಹ ಅಂತೇಳಿ ಅಂತರತ್ವವನ್ನು, ಯಮಯತಿ ಎಂಬುದಾಗಿ ನಿಯಾಮಕತ್ವವನ್ನು, ಇತ್ಯಾದಿ ಬ್ರಹ್ಮಧರ್ಮಸ್ಯ ಬ್ರಹ್ಮಣ ಧರ್ಮವನ್ನು ವ್ಯಪದೇಶಾತ್, ವ್ಯಪದೇಶಾತ್ ಅಂದ್ರೆ ಉಕ್ತತ್ವಾತ್ ಹೇಳಲ್ಪಟ್ಟಿದೆ ಶ್ರುತಿಯಲ್ಲಿ. ಹಾಗಾಗಿ ಅಂತರ್ಯಾಮಿಯಾಗಿದ್ದು ನಿಯಾಮಕನಾದವನು ಭಗವಂತನೇ, ಪ್ರಕೃತಿಯಲ್ಲ, ಜೀವನಲ್ಲ. ಇಷ್ಟು ನಿಮಗೆ ಈ ಸೂತ್ರದ ಸಂಕ್ಷೇಪ ಪ್ರಮೇಯ. ಇದರಲ್ಲಿ ಅಧಿದೈವಾದಿಷು ಅಂತನೋ ಶಬ್ದವನ್ನು ಇಟ್ಟಿದ್ದಾರೆ, ಹಾಗೂ ತದ್ಧರ್ಮ ವ್ಯಪದೇಶಾತ್ ಅಂತನೋ ಶಬ್ದವನ್ನು ಇಟ್ಟಿದ್ದಾರೆ. ಹೌದಲ್ವಾ? ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ಅಧಿದೈವಾದಿಷು ಅಂತ ಯಾಕೆ ಹೇಳಬೇಕು? ಅಂತರ್ಯಾಮಿ ತದ್ಧರ್ಮ ವ್ಯಪದೇಶಾತ್ ಸಾಕಲ್ವಾ? ಅಂತರ್ಯಾಮಿ ಯಾವುದವನು ವಿಷ್ಣುವೇ, ಯಾಕೆ? ತದ್ಧರ್ಮ ವ್ಯಪದೇಶಾತ್. ಅಂದಮೇಲೆ ಅಂತರ್ಯಾಮಿ ಅಧಿದೈವಾದಿಷು ಅಂತ ಮಧ್ಯದಲ್ಲಿ ಅಧಿದೇವ ಅಂತ ಶಬ್ದವನ್ನು ಬಿಟ್ಟು ಬಿಡಿ ಅಂತಂದ್ರೆ ಹಾಗಲ್ಲ. ಯದ್ಯಪಿ ತದ್ಧರ್ಮ ವ್ಯಪದೇಶಾತ್ ಇಷ್ಟೇ ಸಾಕು ನಮಗೆ. ಆದರೆ ಅಧಿದೈವಾದಿಷು ಅಂತ ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ, ಭಗವಂತನ ಧರ್ಮಗಳ ಅಭ್ಯಾಸವನ್ನು, ಭಗವಂತನ ಧರ್ಮದ ವ್ಯಪದೇಶವನ್ನು ಎಲ್ಲಿ ಮಾಡಿದ್ದಾರೆ, ಯಾವ ಪ್ರಕರಣದಲ್ಲಿ ಮಾಡಿದ್ದಾರೆ ಅಂತನೋದನ್ನು ಸ್ಪಷ್ಟವಾಗಿ ತಿಳಿಸಬೇಕು ಅಂತನೋ ಕಾರಣಕ್ಕಾಗಿ ಅಧಿದೈವಾದಿಷು ಅಂತನೋ ಶಬ್ದವನ್ನು ಇಟ್ಟಿದ್ದಾರೆ. ಹೊರತು ಅಧಿದೈವಾದಿಷು ಅಂತನೋ ಶಬ್ದವನ್ನು ಹೇಳದೆ ಹೋದರೆ ಈ ಸೂತ್ರದ ಸಿದ್ಧಾಂತ ಏನಿದೆ ಅಂತನೋದನ್ನು ಸಮರ್ಥನೆ ಮಾಡದಂತೆ ಆಗೋದಿಲ್ಲ ಅಂತನೋ ಕಾರಣಕ್ಕಾಗಿ ಅಧಿದೈವಾದಿಷು ಅಂತನೋ ಶಬ್ದವನ್ನು ಹೇಳಿಲ್ಲ. ಯಾವ ಪ್ರಕರಣದಲ್ಲಿ ಭಗವಂತನ ಧರ್ಮಗಳನ್ನು ಅಭ್ಯಾಸವನ್ನು ಮಾಡಿದ್ದಾರೆ, ಹೇಳಿದ್ದಾರೆ, ಆ ಕಾರಣಕ್ಕಾಗಿ ಭಗವಂತನಿಗೆ ಅಂತರ್ಯಾಮಿಯಾಗಿದ್ದು ನಿಯಾಮಕತ್ವವನ್ನು ಒಪ್ತಾ ಇದ್ದೀರಾ ಅಂತ ಪ್ರಶ್ನೆ ಬಂದ್ರೆ ಅಧಿದೈವಾದಿಷು ಅಂತ ಉತ್ತರ ಕೊಟ್ಟು. ಮತ್ತೆ ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಅಧಿದೈವ ಅಂತನೋ ಶಬ್ದ ಯಾಕೆ ಹೇಳ್ತಾ ಇದ್ದೀರಾ? ಸೂತ್ರಕ್ಕೆ, ಶ್ರುತಿಗೆ ಅನುಗುಣವಾಗಿ ನಾವು ಸೂತ್ರವನ್ನು ಮಾಡಬೇಕು.
ಶ್ರುತಿಯಲ್ಲಿ ಇದ್ದಿದ್ದು ಯಂ ಪೃಥಿವೀ ನ ವೇದ ಅಂತ ಪೃಥಿವೀಮಂತರಃ ಯಮಯತಿ ಏಷತೆ ಆಯಾತ್ಮ ಅಂತ ಇತ್ಯಾದಿಯಾಗಿ ಪೃಥ್ವಿ ಶಬ್ದ ಎಂದು ಹೇಳಿದ್ದಾರೆ. ಸೊ ಪೃಥಿವ್ಯಾದಿಷು ಅಂತ ಹೇಳ್ಬಿಡಿ. ಅಂತರ್ಯಾಮಿ ಪೃಥಿವ್ಯಾದಿಷು, ಅಧಿದೈವ ಬೇಡ, ಪೃಥಿವ್ಯಾದಿ ಅಂತೋ ಶಬ್ದ ಹೇಳ್ಬೋದಲ್ವಾ. ಅಧಿದೈವ ಅಂತನೋ ಶಬ್ದವನ್ನು ಯಾಕೆ ಹೇಳಬೇಕು ಅಂದ್ರೆ ಅದರ ಅಭಿಪ್ರಾಯ ಪೃಥಿವ್ಯಾದಿಗಳು ಅಂದ್ರೆ ಇದು ಚೇತನವಾದದ್ದು ಹೊರತು ಪೃಥಿವಿ ಅಂತನೋ ಶಬ್ದಕ್ಕೆ ಜಡವಾದ ಭೂಮಿ ಪೃಥಿವಿಯನ್ನು ತೆಗೆದುಕೊಳ್ಳಬೇಡಿ. ಚೇತನ ಪರವಾಗಿದೆ ಈ ಶಬ್ದಗಳು ಅಂತ ಸೂಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ಅಧಿದೈವ ಅಂತನೋ ಶಬ್ದವನ್ನು ಪ್ರಯೋಗ ಮಾಡಬೇಕಾಗಿದೆ. ಇಷ್ಟು ಶಬ್ದಗಳ ವ್ಯವಸ್ಥೆ. ಇನ್ನು ತದ್ಧರ್ಮೋಪದೇಶ ಅಂತಂದ್ರೆ ತಸ್ಯ ಧರ್ಮ ವ್ಯಪದೇಶ ಅಂದ್ರೆ ಹೇಳೋದು. ಎಲ್ಲಿ ಹೇಳಿದ್ದು? ತಸ್ಮಿನ್, ಭಗವಂತನ ಅಂತರ್ಯಾಮಿಯಾದಂತಹ ಭಗವಂತನಲ್ಲಿ ಹೇಳಿದ್ದು ಅಂತ. ಇಷ್ಟು ಸೂತ್ರದ ವ್ಯವಸ್ಥೆ. ಇಲ್ಲಿ ನಮಗೆ ಒಂದು ತಿಳಿದುಕೊಳ್ಬೇಕಾದ ಅಂಶ ಏನಂತಂದ್ರೆ, ಹಿಂದಿನ ಅಧಿಕರಣ ಅಂದ್ರೆ ಅಂತರಧಿಕರಣಕ್ಕೂ ಈ ಅಧಿಕರಣಕ್ಕೂ ಎಷ್ಟು ವ್ಯತ್ಯಾಸವಿದೆ, ಏನ್ ಮಾಡಿದಂತಾಯ್ತು ಅಂತ ಅನ್ನೋ ಪ್ರಶ್ನೆ ಉಳಿಯತ್ತೆ. ಅಂತರ ಉಪಪತ್ತೇಹೇ ಅಂತ ಪ್ರಾರಂಭವಾಗಿದ್ದು ಅಂತರಧಿಕರಣ. ಅಂತರ್ಯಾಮ್ಯಧಿಕರಣ ಸೂತ್ರ ಪ್ರಾರಂಭವಾಗುವಾಗ ಅಂತರ್ಯಾಮ್ಯದಿ ದೈವಾದಿಷು ತದ್ಧರ್ಮ ವ್ಯಪದೇಶಾತ್ ಅಂತ ಅನ್ನೋದು ಈ ಸೂತ್ರ. ಸೊ ಹಿಂದಿನ ಅಧಿಕರಣದಲ್ಲಿ ಮಾಡಿದ್ದು ಅಂತರ್ಯಾಮಿಯಾಗಿದ್ದಾನೆ ಭಗವಂತ ಅಂತ ಅನ್ನೋದು, ಈ ಅಧಿಕರಣದಲ್ಲಿ ಸಮರ್ಥನೆ ಮಾಡೋದು ಅಂತರ್ಯಾಮಿಯಾಗಿದ್ದಾನೆ ಭಗವಂತ ಅಂತ ಅನ್ನೋದು. ಸೊ ಎರಡೆರಡು ಸೂತ್ರಗಳು ಅಧಿಕರಣದಿಂದ ಕೇವಲ ಅಂತರ್ಯಾಮಿತ್ವವನ್ನು ಸಮರ್ಥನೆ ಮಾಡ್ತಾ ಇದ್ದಾರಲ್ವಾ, ಯಾಕೆ ಬೇಕು? ಒಂದು ಅಧಿಕರಣದಿಂದ ಭಗವಂತ ಅಂತರ್ಯಾಮಿಯಾಗಿದ್ದಾನೆ ಅಂತ ಸಮರ್ಥನೆ ಮಾಡಿ, ಮತ್ತೊಂದು ಅಧಿಕರಣದಲ್ಲಿ ಇನ್ನೊಂದೇನೋದನ್ನು ಸಮರ್ಥನೆ ಮಾಡಿ ಅಂತ ಹೇಳ್ಬೇಕು. ಮತ್ತೆ ಅಂತರ್ಯಾಮಿತ್ವವನ್ನೇ ಮಾಡೋದಕ್ಕಾಗಿ ಎರಡು ಅಧಿಕರಣ ಯಾಕೆ ಬೇಕು ಅಂತಂದ್ರೆ, ಅದಕ್ಕೆ ಅಭಿಪ್ರಾಯ ನಾವು ಮಾಡಿದ್ದೇವೆ, ಹಿಂದೆ ನಾವು ಪಾಠದ ಸಮಯದಲ್ಲಿ ಮಾಡಿದ್ದೇವೆ. ಈಗ ಎರಡೂ ಸೂತ್ರ ಆಗಿದೆ ಅಂತ ಅನ್ನೋ ಕಾರಣಕ್ಕೆ ಎರಡೂ ಕೂಡಿಸಿ ಹೇಳ್ತೇನೆ. ಅಂತಸ್ಥಿತ್ವ ರಮಣಕೃತ, ಇದು ಅಂತರಧಿಕರಣದ ಪ್ರಮೇಯ. ಅಂದರೆ ಭಗವಂತ ಚಕ್ಷುರಾದಿಗಳಲ್ಲಿ ಅಂತರ್ಯಾಮಿಯಾಗಿದ್ದು ಇರೋದಷ್ಟೇ ಅಲ್ಲ, ಇದ್ದು ತಾನು ರಮಣವನ್ನು ಮಾಡ್ತಾನೆ. ರಮುಕ್ರೀಡಾಯಾಮ್ ಅಂತ ನಾವು ಹಿಂದೆ ವಿಚಾರ ಮಾಡಿದ್ದೇವೆ. ರಮಣ ರೂಪನಾಗಿದ್ದಾನೆ ಭಗವಂತ. ಸೊ ಅಂತರ್ಯಾಮಿತ್ವ, ರಮಣ ರೂಪತ್ವ, ಇದು ಅಂತರಧಿಕರಣದ ಪ್ರಮೇಯ. ಅಂತರ್ಯಾಮಿಧಿಕರಣದಲ್ಲಿ ಅಂತರ್ಯಾಮಿಯಾಗಿ ಇದ್ದು ನಿಯಾಮಕನಾಗಿದ್ದಾನೆ, ಸಮಗ್ರವಾದ ಜಗತ್ತನ್ನು ನಿಯಮನ ಮಾಡ್ತಾನೆ ಅಂತನ್ನೋದು ಈ ಅಧಿಕರಣದ ಪ್ರಮೇಯ. ಇನ್ನೊಂದು, ಹೀಗೆ ನಾವು ಎರಡೂ ಅಧಿಕರಣದ ಒಂದು ವ್ಯತ್ಯಾಸವನ್ನು ತಿಳಿದುಕೊಳ್ಬೇಕಾಗಿದೆ. ಅಂತರ್ಯಾಮಿಯಾಗಿದ್ದು ರಮಣ, ಅಂತರ್ಯಾಮಿಯಾಗಿದ್ದು ನಿಯಾಮಕ. ಇದು ಭಗವಂತನಿಗೆ ಎರಡೂ ಇದೆ ಅಂತೇನು ಸಮರ್ಥನೆ ಮಾಡುತ್ತೇವೆ, ಇದು ಸರ್ವತಾ ಸರಿಯಲ್ಲ ಅಂತ ಇದನ್ನು ಅನುವ್ಯಾಖ್ಯಾನದಲ್ಲಿ ನಮಗೆ ಸಮರ್ಥನೆ ಮಾಡಿಕೊಡ್ತಾರೆ. ಯಾಕೆ ಸರಿಯಲ್ಲ ಅಂದ್ರೆ ಅತ್ಯಂತ ವಿರುದ್ಧವಾದದ್ದು. ಯಾಕೆಂದ್ರೆ ನಿಯಾಮಕತ್ವ, ರತಿಮತ್ವ, ಭಗವಂತ ನಿಯಾಮಕನಾಗಿದ್ದಾನೆ ಅಂತ ಹೇಳ್ತೀರಾ, ಹಾಗೂ ರತಿರೂಪನಾಗಿದ್ದಾನೆ, ರಮಣ ರೂಪನಾಗಿದ್ದಾನೆ ಅಂತೂ ಅಂತೀರಾ. ಅದು ಎರಡೂ ಸರ್ವತಾ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಭಗವಂತ ಸೂರ್ಯಾದಿ ದೇವತೆಗಳಿಗೆ ತಾನು ನಿಯಮನವನ್ನು ಮಾಡಬೇಕು ಅಂತಂದ್ರೆ ದೊಡ್ಡ ವ್ಯಾಪಾರವನ್ನು ಮಾಡಬೇಕು. ಭಗವಂತ ಮಹಾವ್ಯಾಪಾರವನ್ನು ಮಾಡಬೇಕು ಅಂದ್ರೆ ಮಹಾಪ್ರಯತ್ನವನ್ನು ಮಾಡಬೇಕು. ಭಗವಂತ ಅಂದ್ರೆ ಸುಮ್ಮನೆ ಯಾವುದೋ ಒಬ್ಬ ಅಧಮನಾದ ಚಿಕ್ಕ ಮಗು ಅಥವಾ ಯಾನೋ ಒಬ್ಬ ಜೀವನಿಗೆ ನಾವು ನಿಯಮನ ಮಾಡಬೇಕು ಅಂದ್ರೆ ಬಹಳ ಕಷ್ಟಪಡೋ ಕಾರಣವಿಲ್ಲ. ಚಿಕ್ಕ ಪ್ರಯತ್ನದಿಂದ ಅವನ ಕೆಲಸವನ್ನು ನಾವು ಮಾಡಿಕೊಡ್ಬೋದು, ನಿಯಮನ ಮಾಡ್ಬೋದು. ಆದಿತ್ಯಾದಿ ದೇವತೆಗಳಿಗೆ, ಚೇತನರಿಗೆ ನಿಯಮನವನ್ನು ಮಾಡಬೇಕು ಅಂತಂದ್ರೆ ಮಹಾಪ್ರಯತ್ನವನ್ನು ಮಾಡಬೇಕು. ಹಾಗಾದ್ರೆ ಭಗವಂತ ನಿಯಾಮಕನಾಗಿದ್ದಾನೆ ಅಂತ ಹೇಳೋದಾದ್ರೆ ಆಗ ಮಹಾಪ್ರಯತ್ನವನ್ನು ಮಾಡಬೇಕು. ಮಹಾಪ್ರಯತ್ನವನ್ನು ಮಾಡಬೇಕು ಅಂದ್ರೆ ಚಿತ್ತ ವಿಕ್ಷೇಪ ಆಗತ್ತೆ ಭಗವಂತನಿಗೆ.
ವಿಚಾರ ಮಾಡಿ, ಒಂದು ದಿನಕ್ಕೆ 8 ಗಂಟೆ ಕೆಲಸ ಮಾಡಬೇಕು ಅಂತ ನಮಗೆ ಕಾಮನ್ ಆಗಿ ಸಾಧ್ಯವಿದೆ ಅಂತ ಇಟ್ಕೊಂಡಾಗ, ಅವತ್ತು ಓವರ್ ಟೈಮ್ ಒಂದು 24 ಗಂಟೆಯಲ್ಲಿ ಒಂದು 15 ಗಂಟೆ ಕೆಲಸ ಮಾಡಿದ ಅಂದ್ರೆ ಅವನು ಏನಾಗತ್ತೆ, ಅವನ ಅವಸ್ಥೆ ಹಬ್ಬ ಅಂತ ಅನ್ಸತ್ತೆ. ಚಿತ್ತ ವಿಕ್ಷೇಪ ಸಾಕಾಗೋಗುತ್ತೆ ಮನಸ್ಸಿಗೆ, ದೇಹಕ್ಕೆ. ಯಾಕಪ್ಪ ಹುಟ್ಟಿದೆ ಅಂತ ಅನಿಸ್ಬಿಡತ್ತೆ, ಇಷ್ಟು ಕಷ್ಟಪಡ್ಬೇಕಾ ನಾವು, ಹಾಗೆ ಹೀಗೆ ಅಂತ ಅನ್ಸತ್ತೆ. ಹಾಗೆ ಭಗವಂತನಿಗೆ ಚಿತ್ತ ವಿಕ್ಷೇಪವನ್ನು ಒಪ್ಪಬೇಕು. ಯಾಕೆಂದ್ರೆ ಯಾರೇ ಮಹಾಪ್ರಯತ್ನವನ್ನು ಮಾಡಬೇಕು ಅಂದ್ರೆ ಅವರಿಗೆ ಚಿತ್ತ ವಿಕ್ಷೇಪ ಆಗೇ ಆಗತ್ತೆ. ಚಿತ್ತ ವಿಕ್ಷೇಪ ಆಗ್ಬಿಟ್ರೆ ಅವನು ರತಿರೂಪನಾಗಲು ಸಾಧ್ಯವಿಲ್ಲ, ದುಃಖಿ ಆಗ್ಬೇಕು ಅವನು. ಅವನೇನು ರತಿರೂಪನಾಗೋದು, ರಮಣ ರೂಪನಾಗೋದು? ಸೊ ಭಗವಂತನಿಗೆ ಅಂತರಧಿಕರಣದಲ್ಲಿ ಏನೊಂದು ಸಮರ್ಥನೆ ಮಾಡಿದ್ರಲ್ವಾ, ಅಂತಸ್ಥಿತ್ವ ರಮಣಕೃತ. ಭಗವಂತ ಅಂತರ್ಯಾಮಿಯಾಗಿ ಇದ್ದು ರಮಣವನ್ನು ಮಾಡ್ತಾನೆ, ರಮಣ ರೂಪನಾಗಿದ್ದಾನೆ ಅಂತಂದ್ರಲ್ವಾ, ಅದು ಸರಿಯಲ್ಲ. ಮತ್ತ ಅಂತರಧಿಕರಣದಲ್ಲಿ ಏನಂತ ಸಮರ್ಥನೆ ಮಾಡಿದ್ರಲ್ವಾ ನೀವು, ಅಂತ ಸಮಸ್ಯೆ ಬರುತ್ತೆ. ಆ ಸಮಸ್ಯೆಗೆ ಪರಿಹಾರ ಮಾಡೋದಕ್ಕಾಗಿ ಏನ್ ಮಾಡ್ತಾರೆ, ಅಂತರ್ಯಾಮಿ ದೇವಾದೃಶ ಸದ್ಧರ್ಮ ವ್ಯಪದೇಶಾತ್ ಅಂತ ಸೂತ್ರದಲ್ಲಿ ಕೇವಲ ಅಂತರ್ಯಾಮಿಯಾಗಿರೋದಷ್ಟೇ ಅಲ್ಲ, ಇದ್ದುಕೊಂಡು ಭಗವಂತ ತಾನು ನಿಯಾಮಕನಾಗಿದ್ದಾನೆ. ಯಾರಿಗೆ? ಸರ್ವನಿಯಾಮಕನಾಗಿದ್ದಾನೆ. ಇದರಲ್ಲಿ ಒಂದು ಹಾಗಾದ್ರೆ ಇದರಿಂದ ನಮಗೆ ಏನು ಉತ್ತರ ಕೊಟ್ಟಂತೆ ಆಯ್ತು ಅಂತ ಗೊತ್ತಾಗೋದಿಲ್ಲ. ಅಂದ್ರೆ ಏನು ಪ್ರಶ್ನೆ, ಸುಮ್ಮನೆ ನಾನು ಶಬ್ದಗಳು ಬಿಟ್ಟು ಬರೀ ಕನ್ನಡದಲ್ಲಿ ವಿಚಾರ ಮಾತ್ರ ಹೇಳ್ತೇನೆ. ಕಣ್ಣಿನಲ್ಲಿದ್ದು ಅಂತರ್ಯಾಮಿಯಾಗಿದ್ದು ರಮಣ ರೂಪನಾಗಿದ್ದಾನೆ ಅಂತ ಅನ್ನೋದು ಸರಿಯಲ್ಲ. ಯಾಕೆಂದ್ರೆ ಸೂರ್ಯಾದಿ ದೇವತೆಗಳಿಗೆ ಒಳಗಡೆ ಇದ್ದು ತಾನು ಅವರನ್ನು ನಿಯಮನ ಮಾಡಿಸ್ಬೇಕು ಅಂತಂದ್ರೆ ಬಹಳ ಪ್ರಯತ್ನ ಬೇಕು, ಮಹಾವ್ಯಾಪಾರ, ಮಹಾಪ್ರಯತ್ನ, ಅದರಿಂದ ಚಿತ್ತ ವಿಕ್ಷೇಪ. ಹಾಗಾದರೆ ರತಿಯನ್ನು ರಮಣ ರೂಪನಾಗಲು ಸಾಧ್ಯವಿಲ್ಲ. ಅದಕ್ಕೆ ನೀವು ಉತ್ತರ ಕೊಡ್ಬೇಕು, ಇಲ್ಲ ಭಗವಂತನಿಗೆ ರಮಣ ರೂಪತ್ವ ಬರತ್ತೆ ಅಂತ ಏನಾದ್ರೂ ಸಿದ್ಧಾಂತವನ್ನು ಹೇಳ್ಬೇಕು. ಅದನ್ನು ಬಿಟ್ಟು ಸರ್ವನಿಯಾಮಕತ್ವವನ್ನು ಹೇಳ್ತಾ ಇದ್ದೀರಲ್ವ ನೀವು. ಸರ್ವನಿಯಾಮಕತ್ವ ಹೇಳಿದ್ರೆ ಏನಾಗತ್ತೆ, ಇನ್ನಷ್ಟು ಹೆಚ್ಚು ವ್ಯಾಪಾರ ಮಾಡ್ಬೇಕಾಗತ್ತೆ ಭಗವಂತ. ಯಾವನೋ ಒಬ್ಬ ಸೂರ್ಯ ನಿಯಮನ ಮಾಡಿಬಿಟ್ರೆ ರಮಣವನ್ನು ಮಾಡಲು ಸಾಧ್ಯವಿಲ್ಲ ಅಂತಂದಾಗ, ಸೂರ್ಯ ಅಷ್ಟೇ ಅಲ್ಲ, ಸಮಗ್ರವಾದ ಸ್ವಾತಿರಿಕ್ತವಾದ ಸಮಗ್ರವಾದ ಪ್ರಪಂಚಕ್ಕೂ ನಿಯಮನ ಮಾಡ್ತಾನೆ ಭಗವಂತ ಅಂತ ಉತ್ತರ ಕೊಡ್ತಾ ಇದ್ದೀರಿ. ಇನ್ನ ಹೆಚ್ಚಿನ ಸಮಸ್ಯೆ ಆಯಿತು. ಭಗವಂತ ರಮಣ ರೂಪನಾಗಿದ್ದಾನೆ ಅಂತ ನಮ್ಗೆ ಹೆಂಗ್ ಸಮರ್ಥನೆ ಮಾಡಿದಂತೆ ಆಯ್ತು ನಿಮಗೆ? ಸರ್ವತಾ ಸಾಧ್ಯವಿಲ್ಲ. ಆದಿತ್ಯಾದಿ ಕೆಲವು ಜೀವರಿಗೆ ನಿಯಮನ ಮಾಡಿದ್ರೆ ಭಗವಂತನ ಚಿತ್ತ ವಿಕ್ಷೇಪ ಆಗತ್ತೆ. ಹಾಗಾಗಿ ಭಗವಂತ ತಾನು ರಮಣ ರೂಪನಾಗಲು ಸಾಧ್ಯವಿಲ್ಲ ಅಂತ ಹೇಳಿದಾಗ ಅದಕ್ಕೆ ನೀವೇನು ಉತ್ತರ ಕೊಡಬೇಕು? ಆದಿತ್ಯಾದಿ ಜೀವರಿಗೆ ನಿಯಮನ ಮಾಡಿದರೂ ಭಗವಂತನಿಗೆ ಚಿತ್ತ ವಿಕ್ಷೇಪ ಆಗೋದಿಲ್ಲ, ರಮಣ ರೂಪನಾಗಬಹುದು, ಹೀಗೇನಾದ್ರು ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಸರ್ವನಿಯಾಮಕತ್ವ ಹೇಳಿದ್ರೆ ಇನ್ನ ಹೆಚ್ಚಿನ ದೋಷ ಬರುತ್ತೆ, ಹೆಚ್ಚು ಚಿತ್ತ ವಿಕ್ಷೇಪ ಆಗತ್ತೆ. ಒಬ್ಬರನ್ನು ನಿಯಮನ ಮಾಡಿದ್ರೆ ಏನು ಸಮಸ್ಯೆ ಬರುತ್ತೆ, ಅಂತಹದ್ದು ಸಮಗ್ರವಾದ ಬ್ರಹ್ಮಾಂಡವನ್ನು ನಿಯಮನ ಮಾಡಿದ್ರೆ ಇನ್ನಿಷ್ಟು ಸಮಸ್ಯೆ ಭಗವಂತನಿಗೆ. ಭಗವಂತನಿಗೆ ಸುಸ್ತಾಗಬೇಕು, ಭಗವಂತನಿಗೆ ನಿಯಾಮಕತ್ವ ಬರೋದಿಲ್ಲ, ರಮಣ ರೂಪತ್ವ ಬರೋದಿಲ್ಲ. ಅಂದ್ರೆ ಹೇಗೆ ಸಮರ್ಥನೆ ಮಾಡಬೇಕು ಇದನ್ನ? ಸೊ ಹಿಂದಿನ ಅಧಿಕರಣದ ಅಧಿಕರಣದ ಪ್ರಮೇಯ ಸಿದ್ಧವಾಗೋದಿಲ್ಲ ಅಂತ ಸಮಸ್ಯೆ ಬಂದ್ರೆ ಅದಕ್ಕೆ ಅಭಿಪ್ರಾಯವನ್ನು ಸಮರ್ಥನೆ ಮಾಡ್ತಾರೆ ಶ್ರೀಮದಾಚಾರ್ಯರು. ಸ್ವಾತ್ಮನಾ ನಿಯತಂ ವಸ್ತು ಪ್ರತೀಪಂ ಹ್ಯಾತ್ಮನೋ ಭವೇತ ಸ್ವಾಧೀನ ಸತ್ತಾ ಶಕ್ತಿಯಾದಿ ಕಥಮಾತ್ಮ ಪ್ರತೀಪಕಂ ಎಂಬುದಾಗಿ ಈ ಅಂತರ್ಯಾಮ್ಯಧಿಕರಣದ ಸೂತ್ರದ ವ್ಯಾಖ್ಯಾನ ಮಾಡುವಾಗ ಪ್ರಮೇಯ ಬಹಳ ಸುಂದರ ಪ್ರಮೇಯ ಇದು. ಎರಡು ಅರ್ಥ ಮಾಡ್ತಾರೆ ಅಲ್ಲಿ. ಏನಂದ್ರೆ, ಉದಾಹರಣೆಗೆ ನಾನು ನನ್ನ ಯೋಗ್ಯತಾನುಸಾರವಾಗಿ ನಾನು ದೇವರ ಅನುಗ್ರಹದಿಂದ ದೈವದತ್ತವಾಗಿ ಕೆಲವೊಂದು ಪದಾರ್ಥಗಳಿಗೆ ನಾನು ನಿಯಾಮಕನಾಗಿದ್ದೇನೆ. ಭಗವಂತನಷ್ಟಲ್ಲ, ನಾನು ನನ್ನ ಯೋಗ್ಯತಾನುಸಾರ, ನನ್ನ ಮನೆ ಇದೆ, ನನ್ನ ಮನೆಯಲ್ಲಿ ನಾನು ನಿಯಮನ ಮಾಡ್ತೇನೆ, ಯಜಮಾನ ನಾನು ನಿಯಮನ ಮಾಡ್ತೇನೆ, ಹೌದಲ್ವಾ? ಅದು ಏನಾಗಿದೆ, ನನ್ನಿಂದ ನಿಯಮ್ಯವಾದ ಪದಾರ್ಥ ಹೊಂದಿದೆ ಅಂತ ಇಟ್ಕೊಳ್ಳಿ. ಅದು ನಾನು ನಿಯಮನ ಮಾಡ್ತೇನೆ, ಬಟ್ ನನ್ನ ಅಧೀನವಾದ ಸತ್ತಾ ಪ್ರತೀತಿ ಪ್ರವೃತ್ತಿಯನ್ನು ಪಡೆಯುತ್ತಾ ಪದಾರ್ಥ? ಭಗವಂತನ ಅನುಗ್ರಹದಿಂದ ನಾನು ಅದನ್ನು ನಿಯಮನ ಮಾಡ್ತೇನೆ, ಆದರೆ ನನ್ನ ಅಧೀನವಾದ ಸತ್ತಾ ಪ್ರತೀತಿ ಪ್ರವೃತ್ತಿಯನ್ನು ಪಡೆಯೋದಿಲ್ಲ ಆ ಪದಾರ್ಥ.
ಅಂತಹ ಪದಾರ್ಥವನ್ನು ನಾನು ನೇಮನೆ ಮಾಡಿದೆ. ಅವಾಗ ಏನಾಗತ್ತೆ, ಆ ಪದಾರ್ಥದಿಂದ ನನಗೆ ಚಿತ್ತ ವಿಕ್ಷೇಪ ಬರಬೇಕು. ಯಾಕೆ? ನನ್ನ ಅಧೀನವಾದ ಸತ್ತಾ ಪ್ರತೀತಿ ಪ್ರವೃತ್ತಿಯನ್ನು ಪಡೆದಿಲ್ಲ ಅದು. ಅಂದ್ರೆ ನಾನು ಸ್ವತಂತ್ರನಲ್ಲ, ಸ್ವತಂತ್ರನಾಗಿ ನಿಯಾಮಕನಲ್ಲ, ನಾನು ಅಸ್ವತಂತ್ರ. ನಾನು ಒಂದು ಪದಾರ್ಥವನ್ನು ನೇಮನ ಮಾಡಿದೆ. ನನ್ನ ಮಗು ಅಥವಾ ನನ್ನ ಮನೆಯಲ್ಲಿ ಇರೋ ಯಾವುದೋ ಒಂದು ಪದಾರ್ಥ, ಅದನ್ನು ನಾನು ನೇಮನ ಮಾಡಿದೆ. ಸೊ ನನ್ನ ಅಧೀನವಾಗದೇ ಇರುವ ಪದಾರ್ಥವನ್ನು ನಾನು ನೇಮನ ಮಾಡಿದಾಗ ಆಗ ನನಗೆ ಆ ಪದಾರ್ಥದಿಂದ ನನಗೆ ಚಿತ್ತ ವಿಕ್ಷೇಪ, ದೇಹಕ್ಕೆ ಆಲಸ್ಯ, ಸುಸ್ತು, ಅಯ್ಯಬ್ಬ ಸಾಕು, ಎಷ್ಟು ಕಷ್ಟಪಡ್ಬೇಕಾ ಅಂತಿಷ್ಟೆಲ್ಲ ಸಮಸ್ಯೆಗಳು ಬರುತ್ತೆ. ಆದರೆ ಭಗವಂತ ಅವನು ಸ್ವತಂತ್ರನಾಗಿದ್ದಾನೆ. ಭಗವದ್ ಅಧೀನವಾಗಿ ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಸಮಗ್ರವಾದ ಜಗತ್ತು ಪಡೆಯುತ್ತೆ. ದೇವರಿಲ್ಲದೆ ಹೋದರೆ ಯಾವ ಜಗತ್ತಿಗೂ ಸತ್ತಾ ಪ್ರತೀತಿ ಪ್ರವೃತ್ತಿ ಯಾವುದೂ ಇಲ್ಲ. ಸ್ವಾತ್ಮನ ನಿಯತಂ ವಸ್ತು ಪ್ರತೀಪಂ ಹ್ಯಾತ್ಮನೋ ಭವೇತ್ ಸ್ವಾಧೀನ ಸತ್ತಾ ಶಕ್ತಿಯಾದಿ. ಭಗವಂತನ ಅಧೀನವಾದ ಸತ್ತಾ ಪ್ರತೀತಿ ಪ್ರವೃತ್ತಿಯಾದಿ ಶಕ್ತಿಗಳನ್ನು ಜಗತ್ತು ಪಡೆಯುತ್ತೆ. ಅಂದಮೇಲೆ ತನ್ನ ಅಧೀನವಾಗಿ ಯಾವ ಪದಾರ್ಥಕ್ಕೆ ಸತ್ತಾ ಪ್ರತೀತಿ ಪ್ರವೃತ್ತಿ ಬರುತ್ತೋ ಅಂತಹ ಪದಾರ್ಥದಿಂದ ತನಗೆ ಯಾವ ಚಿತ್ತ ವಿಕ್ಷೇಪ ಯಾವುದು ಬರೋದಿಲ್ಲ. ಅವನಿಗೆ ಯಾವ ಆಲಸ್ಯಗಳು ಅಥವಾ ಮನಸ್ಸಿನ ದುಃಖ ಯಾವುದು ಬರೋದಕ್ಕೆ ಸಾಧ್ಯವಿಲ್ಲ. ಯಾಕೆ? ಅವನ ಅಧೀನವಾಗಿದೆ ಜಗತ್ತು. ಭಗವಂತನ ಅಧೀನವಾಗದೇನೆ ಭಗವಂತ ತಾನು ಜಗತ್ತನ್ನು ನೇಮನ ಮಾಡಿದರೆ ಆಗ ನಮ್ಮಂತೆ ಭಗವಂತನಿಗೆ ಚಿತ್ತ ವಿಕ್ಷೇಪ, ದುಃಖ ಇದೆಲ್ಲ ಬರ್ಬೋದು. ಆದರೆ ಭಗವದ್ ಅಧೀನವಾಗಿ ತಾನು ಮಾಡ್ತಾನೆ ಅಂತನೋ ಕಾರಣಕ್ಕಾಗಿ ಆ ಪದಾರ್ಥಗಳಿಂದ ಭಗವಂತನಿಗೆ ಚಿತ್ತ ವಿಕ್ಷೇಪ ಆಗುವ ಕಾರಣವಿಲ್ಲ. ಕೇವಲ ಆದಿತ್ಯ ಎನ್ನುವ ಒಬ್ಬರಿಬ್ಬರು ಜೀವರಿಗೆ ನೇಮನ ಮಾಡಿದ್ರೂ ಸಮಸ್ಯೆ ಇಲ್ಲ. ಇನ್ನ ಸಮಗ್ರವಾದ ಜಗತ್ತನ್ನು ನೇಮನ ಮಾಡ್ತಾನೆ ಅಂತಂದ್ರೂ ಕೂಡ ಭಗವಂತನಿಗೆ ಚಿತ್ತ ವಿಕ್ಷೇಪ ಆಗುವ ಕಾರಣವಿಲ್ಲ. ಅರ್ಥವಾಯ್ತಲ್ಲ? ಇದು ತುಂಬಾ ಇನ್ನ ಹೆಚ್ಚು ವಿಷಯ ಇದೆ. ಸಂಕ್ಷೇಪವಾಗಿ ನಾವು ಆ ಪ್ರಶ್ನೆ ಪೂರ್ವಾಧಿಕರಣ, ಉತ್ತರಾಧಿಕರಣ, ಅದಕ್ಕೆ ಬಂದ ಪ್ರಶ್ನೆಗೆ ಹೇಗೆ ಸಮಾಧಾನವನ್ನು ಕೊಟ್ಟಂತೆ ಆಯಿತು ಅಂತ ಅನ್ನೋದಕ್ಕೆ ಭಗವಂತನಿಗೆ ಸ್ವಾತಂತ್ರ್ಯವಿದ್ದರಿಂದ ರಮಣ ರೂಪನಾಗ್ತಾನೆ, ಸರ್ವ ನಿಯಾಮಕತ್ವವೂ ಬರುತ್ತೆ. ಇಷ್ಟು ನಮಗೆ ಸಂಕ್ಷೇಪವಾಗಿ ತಿಳಿದುಕೊಳ್ಬಹುದು. ಆಯ್ತು, ಮುಗಿಸೋಣ. ಆಚಾರ್ಯ, ಮೊದಲ ಅಧ್ಯಾಯದಲ್ಲಿ ಅಂತಸ್ಥ ಧರ್ಮೋಪದೇಶಾತ್ ಭೇದೋಪದೇಶಾಚಾನ್ಯ ಇದು ನೋಡಿದರೆ ಅಲ್ಲಿನೂ ಇದೇ ಹೇಳ್ತಾರೆ. ಅಧಿದೈವ, ಅಧಿಭೂತ, ಅಧ್ಯಾತ್ಮ, ಆಕಾಶ ತಲ್ಲಿಂಗಾತ್ ಓಂ ಅತಯೇವ ಪ್ರಾಣ ಓಂ. ಅಲ್ಲಿನ ಇದೇ ವಿಚಾರವೇ ಬರ್ತದೆ. ಭಗವಂತ ಅಂತಃಕರಣದಲ್ಲಿ ಇದ್ದಾನ, ತದ್ಧರ್ಮೋಪದೇಶ ಅಂತ ಹೇಳ್ತಾರೆ. ಭೇದೋಪದೇಶಾಚಾನ್ಯ ಅಂತ ಹೇಳಿ ಬಂದ ಸೂತ್ರ. ಆಕಾಶ ತಲ್ಲಿಂಗಾತ್ ಅಧ್ಯಾತ್ಮ ಅಂತ ಬರ್ತದೆ. ಅತಯೇವ ಪ್ರಾಣ, ಅಲ್ಲಿನ ಇದೇ ವಿಷಯವನ್ನ ಹೇಳ್ತಾರಲ್ಲ. ಈಗ ನೋಡ್ರಿ, ಅಲ್ಲೆಲ್ಲಾ ಕಡೆ ಏನ್ ಹೇಳಿದ್ರು? ಪ್ರಾಣನಲ್ಲಿ ಇದ್ದವ್ರು ಯಾರು? ಆಕಾಶದಲ್ಲಿ ಇದ್ದವ್ರು ಯಾರು? ಜ್ಯೋತಿಷ ಅಲ್ಲಿದ್ದವ್ರು ಯಾರು? ವೇದೋಪದೇಶ ಚಾನ್ಯ ಇದೆಲ್ಲವೂ ಹೇಳಿದ್ರು. ಅಂತಸ್ಥ ಧರ್ಮೋಪದೇಶ ಅಂತಃಪ್ರವಿಷ್ಟಂ ಕರ್ತಾರಮೇಕಂ ಅಂತೆಲ್ಲ ವಿಚಾರ ಮಾಡಿದ್ರು. ಇಲ್ಲೇನ್ ಮಾಡ್ತಾ ಇದ್ದಾರೆ? ಅದಕ್ಕೆ ನಾನು ಹೇಳಿದೆ, ಅಂತರ್ಯಾಮ್ ಎಂತರಶ್ಚೇತಿ ಕ್ರಿಯಾ ಭಾವಾಖ್ಯ ಮುಚ್ಚತೆ, ಶ್ರೀಮದಾಚಾರ್ಯ ಹೇಳಿದ್ದು. ಅಂದ್ರೆ ಕೇವಲ ಅಂತರ್ಯಾಮಿತ್ವವನ್ನಷ್ಟೇ ಸಮರ್ಥನ ಮಾಡೋದಕ್ಕಾಗಿ ಈ ಸೂತ್ರ ಅಲ್ಲ. ಅಂತರ್ಯಾಮಿಯಾಗಿ ಇದ್ದಿದ್ದಾನೆ ಅಂತ ಅನ್ನೋದು ಅಷ್ಟೇ ಸೂತ್ರ ಪ್ರಮೇಯ ಅಂತಂದ್ರೆ ಹಿಂದೆ ಸಮರ್ಥನ ಮಾಡಿದ್ದಾರೆ ಅಂತ ಆಗತ್ತೆ. ಅಂತರಧಿಕರಣ ಅಂತಸ್ತಿತ್ವ ರಮಣಕೃತ, ರಮಣ ರೂಪನಾಗಿದ್ದಾನೆ, ಹೆಚ್ಚಿನ ಅಂಶವೂ ಇದೆ ಇಲ್ಲಿ ಅಂತರಧಿಕರಣದಲ್ಲಿ. ಇನ್ನು ಅಂತರ್ಯಾಮಿ ಅಧಿಕರಣ ವಿಚಾರ ಮಾಡೋದಾದ್ರೆ ಅಂತಸ್ತಿತ್ವ ನಿಯಾಮಕತ್ವವನ್ನು ಹೇಳ್ತಾ ಇದ್ದಾರೆ. ಎರಡೂ ಅಂಶವನ್ನು ಯಾವ ಹಿಂದಿನ ಸೂತ್ರದಲ್ಲಿ ಹೇಳಿಲ್ಲ ಎಲ್ಲೂ. ಅತಯವ ಪ್ರಾಣ ತಗೊಳ್ಳಿ, ಜ್ಯೋತಿಶ್ಚರಣಾಭಿಧಾನ ಅಥವಾ ಅಂತಸ್ಥ ಧರ್ಮೋಪದೇಶ ಅತಯವ ಇತ್ಯಾದಿ ಸೂತ್ರಗಳಲ್ಲಿ ಎಲ್ಲೆಲ್ಲಿ ಭಗವಂತ ಇದ್ದಾನೆ, ಅಧಿದೇವ, ಅಧಿಭೂತ, ಅಧ್ಯಾತ್ಮ ಇವುಗಳಲ್ಲಿ ಯಾವ್ಯಾವ ಪದಾರ್ಥದಲ್ಲಿ ಯಾರಿದ್ದಾರೆ ಅಂತ ಇಷ್ಟೇ ವಿಚಾರ ಮಾಡಿದ್ರು. ಇಲ್ಲಿ ನಿಯಮನವನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಅಂತರ್ಯಾಮಿತ್ವ ಹಾಗೂ ರಮಣ ರೂಪತ್ವ, ಈ ಅಧಿಕರಣದಲ್ಲಿ ನಿಯಾಮಕತ್ವ. ಭಾವ ಕ್ರಿಯೆ ಎರಡನ್ನು ಹೇಳ್ತಾರೆ. ಭಾವ ಕ್ರಿಯೆ. ಭಾವ ಅಂದ್ರೆ ಇರೋದು, ಸತ್ತ, ಅಂತರ್ಯಾಮಿಯಾಗಿ ಇರೋದು. ಕ್ರಿಯೆ ಅಂತಂದ್ರೆ
ರಮಣ ರೂಪ ಕ್ರಿಯೆ ಹಿಂದಿನ ಅಧಿಕರಣದ್ದು, ನಿಯಮನ ರೂಪವಾದ ಕ್ರಿಯೆ ಈ ಅಧಿಕರಣದ್ದು. ಹೀಗೆ ಭಾವಕ್ರಿಯೆ ಎರಡನ್ನೂ ಕೂಡಿಸಿಕೊಂಡು ಸವರ ಮಾಡ್ತಾ ಇದ್ದಾರೆ ಈಗಿನ ಅಧಿಕರಣದಲ್ಲಿ. ಸರಿ. ಹಾಗಾಗಿ ವ್ಯತ್ಯಾಸವಿದೆ. ನಮಸ್ಕಾರ ಸರ್, ಧನ್ಯವಾದಗಳು. ಶ್ರೀಕೃಷ್ಣ. ಧನ್ಯವಾದ ಸರ್.